ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರಿರಿ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರಿರಿ ಮ್ಯಾಲೆ ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿ
ಬಾನನ್ನ ಮಾದೇವ ಹಾಲರಿವಿಗೆ ಒಲಿದವನೇ ಬಾನನ್ನ ಮಾದೇವ ಶರಣರು ಮಜನಕ್ಕೆ ಬರುವ ಅಂದ ನೋಡಯ್ಯ ಅಂದುಳ್ಳ ಗಿರಿಯವನೇ ನೂರೊಂದರವಿ ಬಾನನ್ನ ಮಾಯ್ಕಾರ ಬಾನನ್ನ ಮಾದೇವ ಹಾಲರಿವಿಗೆ ಒಲಿದವನೇ ಯಾಲಕ್ಕಿ ಗೊನೆ ಸಂಪಿಗೆ ತೆನೆ ಬಾನನ್ನ ಮಾದೇವ ಬಾನನ್ನ ಮಾದೇವ ಹೂವಿನ ಮಾಲೆ ನನ್ನಯ್ಯಂಗೆ ಬೆಳ್ಳಿ ಗಂಟೆಲಿ ಪೂಜೆ ಮಾದೈನಗಿರಿಯಲ್ಲಿ ಮಜ್ಜನದ ಕೊಳದಲ್ಲಿ ಮುದ್ದು ಬಾಲೇರು ಮುಖ ತೊಳೆದು ಮಲ್ಲಿಗೆ ಹೂವಿನ ಮಾಲೆ ನನ್ನಯ್ಯಂಗೆ ಬೆಳ್ಳಿ ಗಂಟೆಲಿ ಪೂಜೆ ಮುದ್ದು ಬಾಲೇರು ಮುಖ ತೊಳೆದು ಬೇಡಿದರೆ ಗೆಜ್ಜೆ ಪಾದಕ್ಕೆ ಗಂಡು ಮಗ ಮಲ್ಲಿಗೆ ಹೂವಿನ ಮಾಲೆ ನನ್ನಯ್ಯಂಗೆ ಬೆಳ್ಳಿ ಗಂಟೆಲಿ ಪೂಜೆ ಗೆಜ್ಜೆ ಪಾದಕ್ಕೆ ಗಂಡು ಮಗನ ಕೊಟ್ಟಾರೆ ಮಾದೈನ ಹೆಸರ ಇಡುವೆನು ಮಲ್ಲಿಗೆ ಹೂವಿನ ಮಾಲೆ ನನ್ನಯ್ಯಂಗೆ ಬೆಳ್ಳಿ ಗಂಟೆಲಿ ಪೂಜೆ ಗದ್ದುಗೆ ಹೆಣ್ಣೂಲಿ ಹಾಸಿಗೆ ಸರ್ಪಾದ ನೆರಳಲ್ಲಿ ಹೊರಗೌರೆ ಮಲ್ಲಿಗೆ ಹೂವಿನ ಮಾಲೆ ನನ್ನಯ್ಯಂಗೆ ಬೆಳ್ಳಿ ಗಂಟೆಲಿ ಪೂಜೆ ಸರಗೂರು ಸಂಪಿಗೆ 7 ಸುತ್ತಿನ ಕೋಟೆ ಮೇಲೆ
ಮಠ ಮಲ್ಲಿಗೆ ಹೂವೇ ಹೂವಿನ ಮಾಲೆ ನನ್ನಯ್ಯಂಗೆ ಬೆಳ್ಳಿ ಗಂಟೆಲಿ ಪೂಜೆ ಹೂವೇ ಹೂವಿನ ಮಾಲೆ ನನ್ನಯ್ಯನಿಗೆ ಬೆಳ್ಳಿ ಗಂಟೆಲಿ ಪೂಜೆ ಮೇಲೆ ದ್ವಂಕಾಣೆ ಹುಲಿ ಮಠ ಮಾದೇವ ನೀನು ಇರೋದು ಕೈಲಾಸ ಮಲ್ಲಿಗೆ ಹೂವೇ ಹೂವಿನ ಮಾಲಿ ನನ್ನಯ್ಯಂಗೆ ಬೆಳ್ಳಿ ಗಂಟೆಲಿ ಪೂಜೆ ಹೂವೇ ಹೂವಿನ ಮಾಲೆ ನನ್ನಯ್ಯನಿಗೆ ಬೆಳ್ಳಿ ಗಂಟೆಲಿ ಪೂಜೆ ಮಾದೈನಗಿರಿಯಲ್ಲಿ ಏನಯ್ಯ ಐಭೋಗ ಬೆಳ್ಳಿ ರಥವನೇರಿ ಬರ್ತಾರೆ ಮಲ್ಲಿಗೆ ಹೂವೇ ಹೂವಿನ ಮಾಲೆ ನನ್ನಯ್ಯಂಗೆ ಬೆಳ್ಳಿ ಗಂಟೆಲಿ ಪೂಜೆ ಹೂವೇ ಹೂವಿನ ಮಾಲೆ ನನ್ನಯ್ಯನಿಗೆ ಬೆಳ್ಳಿ ಗಂಟೆಲಿ ಪೂಜೆ ಬೆಳ್ಳಿ ರಥವನೇರಿ ಬರುವಾಗ ಮಾದಪ್ಪ ಆಕಾಶದ ಘಂಟೆ ಥಣಿರೆಂದು ಮಲ್ಲಿಗೆ ಹೂವೇ ಹೂವಿನ ಮಾಲಿ ನನ್ನಯ್ಯಂಗೆ ಬೆಳ್ಳಿ ಗಂಟೆಲಿ ಪೂಜೆ ಹೂವೇ ಹೂವಿನ ಮಾಲೆ ನನ್ನಯ್ಯನಿಗೆ ಬೆಳ್ಳಿ ಗಂಟೆಲಿ ಪೂಜೆ ಸರಗೂರು ಸರದಾರ ಗಿರಿಗೆಲ್ಲ ಗುರಿಕಾರ ಮುದ್ದಾದ ಮುಖ ತೋರು ಮಾದಪ್ಪ ಮಲ್ಲಿಗೆ ಹೂವೇ ಹೂವಿನ ಮಾಲೆ ನನ್ನಯ್ಯಂಗೆ ಬೆಳ್ಳಿ ಗಂಟೆಲಿ ಪೂಜೆ ಹೂವೇ ಹೂವಿನ ಮಾಲೆ ನನ್ನಯ್ಯನಿಗೆ ಬೆಳ್ಳಿ ಗಂಟೆಲಿ ಪೂಜೆ ಮಾದೈನ ತೇರು ಹರಿದ ಚಂದವ ನೋಡಿ ಬುಧೆ ಎಂದು ಪರಿಷೆ ಕೂಗ್ಯಾವು ಮಲ್ಲಿಗೆ ಹೂವೇ ಹೂವಿನ ಮಾಲಿ ನನ್ನಯ್ಯಂಗೆ ಬೆಳ್ಳಿ ಗಂಟೆಲಿ ಪೂಜೆ ಹೂವೇ ಹೂವಿನ ಮಾಲೆ ನನ್ನಯ್ಯನಿಗೆ ಬೆಳ್ಳಿ ಗಂಟೆಲಿ ಪೂಜೆ ಆನುಮಲೆ ಏಳುಮಲೆ ಕುಂಜುಮಲೆ ಹುಲಗಂಜಿ ಮಲೆ 77 ಮಲೆ ಒಳಗೆ ನಲಿದು ನಾಟ್ಯ ನಾಡ್ತಕ್ಕಂಥ ನಮ್ಮ ಮಲೆ ಮಾದೇಶ್ವರನ ಪಾದಕ್ಕೆ ಒಂದು ಸಾರಿ ಉಘೇ ನೀ.
ಸುಂದರ ನಯನ ಚಂದೇರನವನು ರೋಹಿಣಿ ನಿನಗಾಗಿ ಕಾಯುತ್ತಲಿರುವನು ರೋಹಿಣಿ ನಿನಗಾಗಿ ಕಾಯುತ್ತಲಿರುವನು ನಮ್ಮನೆ ನಮ್ಮಯ ಮಿಲನ ಬಂದಿತು ಸುದಿನ ನಮ್ಮಯ ಮಿಲನ ಬಂದಿತು ಸುದಿನ ನಮ್ಮಯ ಮಿಲನ सभाभ्यं ज्योतिर्दीपं दर्शयामि उपदीपानन्तराचमनीयं समर्पयामि ಲೋಡ್ ಮಾಡಿದ್ರೆ ಲೋಡ್ ರತ್ನಮ್ಮ ಅವ್ರು 20 ರೂಪಾಯಿನ ಕಾಣಿಕೆ ಕೊಟ್ಟಿರ್ತಾರೆ. ಮಾದೇಶ್ವರ ಒಳ್ಳೇದು ಒಳ್ಳೆಯವ್ರಿಗೆ ಹೋಗಿ ಹೋಗಿ ಮುಂದ್ಕೋಗಿ ನಿಂತ್ಕೋಬಾರ್ದು ಮೇಡಮ್ ಅವರೇ ಇತ್ತ ನೋಡಿ ನಮ್ಮನ್ನ ಅವ್ರು ಹಿಡೀಲೇ ಇಲ್ಲ ನೀವು ನೋಡಿ ಮತ್ತೆ ಮಾಧವಣ ಕಾಣಿಕೆ ನೀಡುವ ಭಕ್ತಾದಿಗಳು ಕೌಂಟರ್ ಬಳಿ ಬಂದು ಕಾಣಿಕೆ ನೀಡಿ ರಸೀತಿಯನ್ನು ಪಡೆಯಿರಿ. ಇದು ಶ್ರೀಮಠದ ಪ್ರಸಾದವನ್ನು ವ್ಯರ್ಥ ಮಾಡಬಾರ್ದು. ಬರೀ ಮುಂದೆ ಬನ್ನಿ ಪ್ರಸಾದ ಮಾಡಲು ಟೀ ಕುಡೀರಿ, ಓಟನ್ನ ಡಸ್ಟ್ಬಿನ್ ಹಾಕಿ. ಈಸ್ಕಡರು ಮುಂದಕ್ಕೆ ಬನ್ನಿ ಸಾಲಾಗಿ ಮತ್ತೆ ನುಗ್ಬೇಡಿ. ನಿಧಾನವಾಗ ಅಲ್ಲ ಏನಿಲ್ಲ, ಅದು ತೆಗಿಯೋಕೋದಾಗ ಹಂಗಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಮಠದ ಸಿಬ್ಬಂದಿಯವರು, ದೊಡ್ಡಂತಾಯಿ ಜಾತ್ರೆ ಮತ್ತು ಈ ಒಂದು ಕ್ಷೇತ್ರಕ್ಕೆ ಬಂದಿರುವಂತಹ ಎಲ್ಲ ಭಕ್ತಾದಿಗಳೇ ಆತ್ಮೀಯರೇ, ಈ ಒಂದು ಸಣ್ಣ ಒಂದು ಪರಂಪರೆ ಅಂತಲೇ ಹೇಳ್ಬೋದು. ನಾವು ಪ್ರಾರಂಭ ಮಾಡಿದ್ದು ಸರ್ಗುರು ವಿದ್ಯೆಯವ್ರ ಜೊತೆಗೆ
ನಮ್ಮ ಕಪ್ಪಿ ಜಾತ್ರೆಗೆ ಹೋಗಬೇಕಾದ್ರೆ ಮತ್ತು ವಾಪಸ್ ಇಲ್ಲಿ ದೊಡ್ಡಮತಾಯಿ ಜಾತ್ರೆಗೆ ಬರೋ ಸಮಯದಲ್ಲಿ ಮಠದಲ್ಲಿ ಬಂದು ಇಲ್ಲಿ ಗದ್ಗೆಗೆ ನಮಸ್ಕಾರ ಮಾಡಿ ಇಲ್ಲಿರುವಂತಹ ನಮ್ಮ ಜೊತೆ ಎಲ್ಲ ಒಂದೆರಡು ಕ್ಷಣನ ಹಂಚ್ಕೊಂಡು ಹೋಗೋದಕ್ಕೆ ಈಗ ಕೆಲವು ವರ್ಷದಿಂದ ಪ್ರಾರಂಭ ಆಗಿರೋಂಥದ್ದು ಈಗ ಹೆಚ್ಚಾಗಿ ನಿಮ್ಮ ಸರ್ಗು ಬುದ್ಧಿಯವರು ಇದನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ದೊಡ್ಡಮತಾಯಿ ಜಾತ್ರೆಗೆ ಬರೋಂತಹ ಸಾವಿರಾರು ಭಕ್ತಾದಿಗಳಿಗೆ ಇಲ್ಲಿ ಒಂದು ದಾಸೋಹದ ವ್ಯವಸ್ಥೆ ಮತ್ತು ಅವ್ರಿಗೆ ಹಲವಾರು ಕಾರ್ಯಕ್ರಮಗಳು ಮತ್ತು ಅವ್ರಿಗೆ ಏನು ಬೇಕಾಗಿರೋಂತಹ ವ್ಯವಸ್ಥೆಗಳನ್ನ ಮಠದ ವತಿಯಿಂದ ಅವರು ನಡೆಸ್ಕೊಟ್ಟಿರುವಂಥದ್ದು ಬಹಳ ಒಂದು ಸಂತೋಷದ ವಿಚಾರ. ಹಾಗೂ ಹಲವಾರು ಜನಕ್ಕೆ ಅದೊಂದು ಇವತ್ತು ಒಂದು ಆಶ್ರಯ ಕೂಡ ಆಗಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಮುಂದಕ್ಕೂ ಈ ಒಂದು ಪರಂಪರೆ 600 ವರ್ಷದಿಂದ ನಡ್ಕೊಂಡು ಬಂದಿರೋಂಥದ್ದು. ಇನ್ನು ಮುಂದಕ್ಕೂ ಕೂಡ ಇದನ್ನು ನಡ್ಸ್ಕೊಂಡು ಹೋಗಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ. ಈ ವರ್ಷ ಕೂಡ ತಾವೆಲ್ಲರೂ ಬಂದಿದ್ದೀರಿ ಜಾತ್ರೆಗೆ. ಮಂತ್ರಿಸ್ವಾಮಿ ರಾಚಪ್ಪಾಜಿ, ದೊಡ್ಡಮತಾಯಿ ಚೆನ್ನಾಜಿಮಣ್ಣಿ ಸಿದ್ದಪ್ಪಾಜಿ ಸದಾಕಾಲ ನಿಮ್ಮನ್ನೆಲ್ಲ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ. ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗಿ ತಮಗೆಲ್ಲ ಒಂದು ಉತ್ತಮವಾದಂತಹ ಜೀವನ ರೂಪಿಸಲಿ ಅಂತ ಶುಭ ಹಾರೈಸಿ ನನ್ನ ಮಾತನಾಡ್ತೀನಿ. ಓಂ ಶ್ರೀ ಗುರು ಮಂಟೇಸ್ವಾಮಿ ಅವ್ರ ಪಾದಕ್ಕೆ, ಮಂಟೇಸ್ವಾಮಿ ಅವ್ರ ಪಾದಕ್ಕೆ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಲಿಂಗ ಬಸವಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ 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 ನಮಃ. ಈಗ ತಾನೇ ವೇದಿಕೆಗೆ ಆಗಮಿಸಿರುವಂತ ನೆರಗಾದ್ನಲ್ಲಿ ಸ್ವಾಮೀಜಿಗಳು ಹಾಗೂ ಕಳ್ಳೀಪುರದ ಸ್ವಾಮೀಜಿಗಳವರಿಗೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದೆ. ಚಪ್ಪಾಳೆ ಮುಖಾಂತರ ಎಲ್ಲರೂ ಅವರನ್ನ ಸ್ವಾಗತಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಓಂ दुर्गे दुर्गे जय जय दुर्गे
ಮಂಟಸ್ವಾಮಿ ಸಿದ್ದಪ್ಪಾಜಿ ಚೆನ್ನಜಮ್ಮ ರಾಜಪ್ಪಾಜಿ ಕುಟುಂಬ ವರ್ಗದ ಒಂದು ಸಂಪೂರ್ಣ ಜಾತ್ರೆಯನ್ನು ನೀವೆಲ್ಲ ನೋಡಿ ಅನುಭವಿಸಿ ಒಂದು ತಿಂಗಳಿಂದ ನಮ್ಮ ಪರಮ ಪೂಜ್ಯ ಮಂಟಸ್ವಾಮಿ ಮಠದ ಅಧ್ಯಕ್ಷರಾದಂತಹ ಶ್ರೀಕಂಠದತ್ತ ವರ್ಚಸ್ವಿ ಪರಮ ಪೂಜ್ಯರಿಗೆ ನನ್ನ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ದಿನ ಶ್ರೀಮಠಕ್ಕೆ ಸ್ವಾಮೀಜಿಯವರು ಆಗಮಿಸಿ ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ನೀಡಿದ್ದಾರೆ. ನೀವು ಪಡೆದಂಥವರೇ ಒಂದು ಪುಣ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ದಿನ ಈ ಕ್ಷೇತ್ರದ ಮಂಟಸ್ವಾಮಿ ಕ್ಷೇತ್ರಕ್ಕೆ ಒಂದು 4-5 ಲಕ್ಷ ಜನ ಬಂದು ಗದ್ಗೆ ದರ್ಶನ ಮಾಡಿ ಪರಮ ಪೂಜ್ಯರ ದರ್ಶನ ಮಾಡೋಕ್ಕೆ ನೀವೊಂದು ಬಯಸದೆ ಬಂದ ಭಾಗ್ಯ. ಏಕೆಂದರೆ ಈ ದಿನ ಪರಮ ಪೂಜ್ಯರು ಒಂದು ತಿಂಗಳಿಂದ ಮಹಾತ್ಮ ರಾಜಪ್ಪಾಜಿಯವರ ಗದ್ಗೆಯಲ್ಲಿ ಒಂದು ತಿಂಗಳಿಂದ ತಮ್ಮ ವಾಸ್ತವ್ಯವನ್ನು ಹೂಡಿ ಅಲ್ಲಿ ಪ್ರತಿನಿತ್ಯ ರಾಜಪ್ಪಾಜಿಯವರ ಗದ್ಗೆ ಪೂಜೆ ಮುಗಿಸಿ ಉರಿ ಗದ್ಗೆ ಮೇಲೆ ಕೂತು ಎಲ್ಲ ಭಕ್ತರ ಸಂತೋಷವೇ ಭಗವಂತನಿಗೆ ಸಂತೋಷ. ಪರಮ ಪೂಜ್ಯರಲ್ಲಿ ಒಂದು ಮಾತು ಬಂತು, ಮಳೆ ಬೆಳೆ ಚೆನ್ನಾಗಾಗಲಿ, ಮಳೆ ಬೆಳೆ ಚೆನ್ನಾಗಾಗಿದ್ರೆ ನಮ್ಮ ರೈತರು ನಮ್ಮ ಭಕ್ತರು ಚೆನ್ನಾಗಿ ಅಭಿವೃದ್ಧಿವಂತಾರೆ ಅಂತ. ಅದಕ್ಕೆ ಒಂದೇ ಒಂದು ಉದಾಹರಣೆ ಏನಪ್ಪ ಅಂತಂದರೆ, ನಮ್ಮ ನರಸೀಪುರ ತಾಲೂಕಲ್ಲಿ ಕೆಬ್ಬೆಹುಂಡಿ ಊರು ಅಂತಿದೆ. ಆ ಊರಿನಲ್ಲಿ ಗದ್ದೆ ಬೆಳೆದ್ರೆ ಒಂದು ರೋಗ ಬೀಳಬಾರ್ದು ಅಂಥೇಳಿ ನಾಟಿ ಮಾಡೋಕ್ಕೆ ಮುಂಚೆನೇ ಬಂದು ಗದ್ಗೆ ಪೂಜೆ ಮಾಡಿಸಿ ಗದ್ಗೆಯನ್ನು ತೀರ್ಥ ತಗೋಗಿ ಮಂಟಸ್ವಾಮಿ ಗದ್ಗೆಯಿಂದ ತೀರ್ಥನೆಲ್ಲ ಪ್ರೋಕ್ಷಣೆ ಮಾಡ್ತಾರೆ ಗದ್ದೆಗೆ. ಅದು ಸ್ವಲ್ಪನೂ ರೋಗ ಬರಲ್ಲ. ನಂತರ ಗದ್ದೆ ಬೆಳೆ ಇನ್ನೇನು ಸಂಭವ ಬಡೆ ಕೀಳುವಂಥ ಸಂದರ್ಭದಲ್ಲಿ ಮತ್ತೆ ಊರಿಂದೆಲ್ಲ ಪ್ರಮುಖರು ಪಡಿ ಸಮೇತ ಬಂದು ಗದ್ಗೆ ಪೂಜೆ ಮಾಡಿಸಿ ಮತ್ತೆ ತೀರ್ಥ ತಗೋಗಿ ಎಲ್ಲ ಗದ್ದೆಗೆ ಅವರ ಮನೆತನಕ್ಕೆ ಅವ್ರ ಗದ್ದೆಗೆಲ್ಲ ಎರಚಿ ನಾವು ಮೊದಲು ಬೆಳೆದಂತಹ ಏನು ನಾವು ಭತ್ತವನ್ನು ಬೆಳಿತೀವಿ ಮೊದಲು ಕೊಡೋದನ್ನು ಮಂಟಸ್ವಾಮಿ ದೇವರಿಗೆ ಅಂತೇಳಿ ಮೊದಲು ಎತ್ತು ಕಟ್ಟಿ ಅದು ಮೂಟೆ ಕಟ್ಟಿ ಅದಕ್ಕೆ ವಿಭೂತಿ ಗಂಧಾಕ್ಷತೆ ಇಟ್ಟು ಇದು ಮಂಟಸ್ವಾಮಿ ಮಠಕ್ಕೆ ಸಲ್ತದಪ್ಪ ಅಂಥೇಳಿ ಇವತ್ತು ಕೂಡ ಸಂಪ್ರದಾಯವನ್ನು ಉಳಿಸ್ಕೊಂಡು ಬಂದವ್ರೆ. ನಾವು ಆ ಊರನ್ನ ನೋಡಿ ಇವತ್ತು ಕೂಡ ಎಷ್ಟೋ ಊರುಗಳು ನೀವು ನೋಡಿರ್ಬೋದು, ಎಲ್ಲ ಬರೀ ಗದ್ದೆಗೆ ಬರೀ ಔಷಧಿ ಹೊಡೆದು ರೋಗ ಬರುವಂತಹ ಏನೇನೋ ಮಾಡ್ಕೊಂಡವ್ರೆ. ಆದರೆ ಕೆಬ್ಬೆಹುಂಡಿ ಗ್ರಾಮದಲ್ಲಿ ಕಣಜಕ್ಕೂ ಕೂಡ ನೋಡಿ ಅವ್ರು ಹೇಳ್ತವ್ರೆ, ಆ ಮಠದಲ್ಲಿ ಕಣಜಕ್ಕೂ ಕೂಡ ಮೊದಲನೇ ಪೂಜೆ ಕೆಬ್ಬೆಹುಂಡಿಯವರಿಂದನೇ. ಆ ಕಣಜಕ್ಕೆ ತುಂಬೋದು ಮೊದಲನೇ ಕೆಬ್ಬೆಹುಂಡಿಯವ್ರ ಭತ್ತ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಕೆಬ್ಬೆಹುಂಡಿಗೂ ಮಂಟಸ್ವಾಮಿ ಮಠಕ್ಕೂ ಭಾಳ ಅಭಿನವ ಸಂಬಂಧ. ಆ ಅಭಿನವ ಸಂಬಂಧ ಎಲ್ಲ ಊರಿಗೂ ಆಗಲಿ, ಎಲ್ಲ ಭಕ್ತರಿಗೂ ಆಗಲಿ, ಎಲ್ಲ ಭಕ್ತರಿಗೆ ಆ ಪರಮಾತ್ಮನ ಆಶೀರ್ವಾದ ಸಂಪೂರ್ಣ ಸದಾ ಇರಲಿ. ನಮಗೇನು ಅಂದರೆ ಇವತ್ತು ನಾವು ಬಯಸದ ಬಂದ ಭಾಗ್ಯ. ಹಿಂದೆ ಈ ಸಂಪ್ರದಾಯ ಇತ್ತು ಅಂತ ನಾನು ಕೇಳ್ಪಟ್ಟಿದ್ದೆ. ಹಿಂದೆ ಇದ್ದಂಥ ನಮ್ಮ ಮಠದ ಮಲ್ಲಿಕಾರ್ಜುನ ಒಡೆಯರ್ ಸ್ವಾಮೀಜಿಯವರು ಮಂಟಸ್ವಾಮಿ ಮಠದ ಸ್ವಾಮೀಜಿಯವರು ಬಂದರೆ ಒಂದು ನಮ್ಮ ಬಾಗಿಲಲ್ಲಿ ಒಂದು ತೋರಣ ಕಟ್ಟಿ ನಮ್ಮ ಹಳೆ ಮಠ ಊರೊಳಗಡೆ ಇತ್ತು. ಅವ್ರು ಒಂದು ಗೌರವ ಸಲ್ಲಿಸಿ ಕಪ್ಪಡಿಗೆ ಹೋಗ್ತಿತ್ತು. ಕಪ್ಪಡಿನಿಂದ ಬಂದಂಥ ಪರಮ ಪೂಜ್ಯರು ನಮ್ಮ ಸ್ವಾಮೀಜಿಯವರು ಆಗಿ ಒಂದು ತೋರಣ ಬಾಗಿಲಲ್ಲಿ ಒಂದು ಹೂಮಾಲೆ ಹಾಕಿ ಸ್ವಾಮೀಜಿಯವ್ರನ್ನ ಬೀಳ್ಕೊಡುವಂಥ ಸಂದರ್ಭ ಇತ್ತು. ಆಗ ಈ ಮಠ ಊರೊಳಗಡೆ ಇತ್ತು. ನಾವು ಈ ಮಠವನ್ನು ಮೇನ್ ರೋಡಿಗೆ ತಂದು ಎಲ್ಲ ಮಂಟಸ್ವಾಮಿ ಮಠದಲ್ಲಿ ನೋಡಿ ಎಲ್ಲ ಜಾತಿ ಜನಾಂಗಕ್ಕೂ ಎಲ್ಲ ವ್ಯವಸ್ಥೆನೂ ಇದೆ. ಅದೇ ರೀತಿ ನಮ್ಮ ಸರಗೂರು ಹೊಸಮಠದಲ್ಲೂ ಕೂಡ ಎಲ್ಲ ಜಾತಿ ಜನಾಂಗಕ್ಕೂ ಪ್ರಸಾದ ಟೀ ಮತ್ತೊಂದು ಎಲ್ಲವೂ ಸಿಗಲಿ. ಇಲ್ಲಿ ಜಾತಿ ಅನ್ನೋದನ್ನ ಭೇದ ಭಾವನೆ ಮಾಡೋದು ಬೇಡ. ನಾವು ಹೇಗೆ ಮಂಟಸ್ವಾಮಿ ಮತ್ತು ಸರಗೂರು ಮಠದಲ್ಲಿ ಅಣ್ಣ ತಮ್ಮದಿರಂಗಿದ್ದೀವಿ ಅದೇ ರೀತಿ ಇದ್ದು ನಾವು ಮಠವನ್ನು ಅಭಿವೃದ್ಧಿ ಮಾಡೋಣ ಅನ್ನೋ ಭಾವನೆ ನಮಗೂ ಬಂದು ಕೂಡ ಅದಕ್ಕೆ ನಾವು ಮಂಟಸ್ವಾಮಿ ಮಠದ ಯಾರೇ ಪೂಜ್ಯರು ಮಳವಳ್ಳಿ ಮಠ ಪೂಜ್ಯರಾಗ್ಬೋದು ಮತ್ತು ಮಂಟಸ್ವಾಮಿ ಮಠ ಬಿಜಿಪುರ ಮಂಟಸ್ವಾಮಿ ಮಠ ಪೂಜ್ಯರಾಗ್ಬೋದು, ಯಾರೇ ಕಬಡ್ಡಿಗೆ ಹೋದರೂ ಕೂಡ ನಾವು ಇದೇ ರೀತಿ ಗೌರವಿಸಿ ಅವ್ರಿಗೇನು ನಾವು ಮಂಟಸ್ವಾಮಿ ಮಠಕ್ಕೆ ಹೇಗೆ ಪದ್ಧತಿ ನಡ್ಕೋಬೇಕು ಹಂಗೆ ನಡ್ಕೊಂಡು ನಾವು ಕಳಿಸ್ತಾ ಇದ್ದೀವಿ. ಮಂಟಸ್ವಾಮಿ ಆಶೀರ್ವಾದ ಸದಾ ಎಲ್ಲರಿಗೂ ಇರಲಿ. ದಯಮಾಡಿ
ನೀವೆಲ್ಲರೂ ಈ ದಿನ ನಿಜವಾಗ್ಲೂ ಯುಗಾದಿ ಹಬ್ಬದ ನಾಳೆಯಿಂದ ನಮಗೆಲ್ಲ ಹೊಸ ವರ್ಷ, ಯುಗಾದಿ ಹಬ್ಬದ ಎಲ್ಲರಿಗೂ ಶುಭಾಶಯನ್ನು ಕೋರಿ ಪರಮ ಪೂಜ್ಯರ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಕ್ಕಿದೆ. ಈ ದಿನ ನೀವೆಲ್ಲ ಸಂಪೂರ್ಣವಾಗಿ ಕಣ್ತುಂಬ್ಕೊಳ್ಳಿ. ಭಗವಂತ ನಿಮಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನನ್ನ ಮಾತು ವಿರಾಮವನ್ನು ಕೊಡ್ತೇನೆ.